ದಸರಾ ಉದ್ಘಾಟಕರ ಆಯ್ಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಚಲೋಗೆ ಹೊರಟಿದ್ದವರು ಲಾಕ್ ಆಗಿದ್ದಾರೆ. ಮಂಡ್ಯದಲ್ಲಿ ಬಜರಂಗ ಸೇನೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಲೇಖಕಿ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು. ಚಾಮುಂಡಿ ಬೆಟ್ಟದತ್ತ ಬಜರಂಗ ಸೇನೆಯ ಕಾರ್ಯಕರ್ತರು ಹೊರಟಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಇವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು. ಆದರೆ ಇವರನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹಿಂದೂಗಳನ್ನು ದಮನ ಮಾಡುವಂಥದ್ದನ್ನೇ ಒಂದು ಅವರ ಅಜೆಂಡಾ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ದೇಶ ವಿಭಜನೆಯಿಂದ ಶುರುವಾಗಿ ಇಲ್ಲಿವರೆಗೂ ಸಹ ಹಿಂದೂಗಳನ್ನು ದಮನ ಮಾಡ್ಕೊಂಡು ಬರ್ತಾ ಇದೆ. ನಾವೆಲ್ಲ ಬಜರಂಗ ಸೇನೆಯ ಕಾರ್ಯಕರ್ತರು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಬ್ಯಾನರ್ ಪ್ರದರ್ಶನ ಮಾಡದೆ, ಯಾವುದೇ ಪ್ಲೇ ಕಾರ್ಡ್ಸ್ ಪ್ರದರ್ಶನ ಮಾಡದೆ, ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡದೆ ನಾವೆಲ್ಲರೂ ಅತ್ಯಂತ ವ್ಯವಸ್ಥಿತವಾಗಿ ಸೌಮ್ಯವಾಗಿ ನಾವು 50 ಕಾರುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ತಡೆಯುವಂಥ, ನಮ್ಮ ಏನು ಧಾರ್ಮಿಕ ಹಕ್ಕಿದೆ, ನಮಗೆ ದೇವರ ಒಂದು ದರ್ಶನವನ್ನೂ ಮಾಡಲಿಕ್ಕೆ ನಮಗೆ ಬಿಡದೇ ಇರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ದಸರಾ ಅನ್ನುವಂಥದ್ದು 1610ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು, ಇವತ್ತಿಗೆ 415ನೇ ದಸರಾ ಇದು. ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆಯಿಂದ ಪೂಜ್ಯ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಈ ದಸರಾ, ನವರಾತ್ರಿ ನವದುರ್ಗೆಯರನ್ನು ಪೂಜೆ ಮಾಡಿ ನಾವು ಒಂದು ಪರಂಪರೆ ಇದೆ. ಅದಕ್ಕೋಸ್ಕರ ಆ ಒಂದು ದಸರಾ ಉದ್ಘಾಟನೆಗೆ ಒಬ್ಬ ಮತಾಂಧ ಮುಸ್ಲಿಂ ಮಹಿಳೆ, ಮುಸಲ್ಮಾನರ ವಿರೋಧ ನಾನು ಇಲ್ಲಿ ಮಾಡ್ತಾ ಇಲ್ಲ. ಯಾಕೆಂದರೆ ನಿಸಾರ್ ಅಹಮದ್ 2017ರಲ್ಲಿ ಮಾಡಿದಾಗ ಸ್ವಾಗತ ಮಾಡಿದ್ವಿ ನಾವು. ಆದರೆ ಈ ಬಾನು ಮುಷ್ತಾಕ್ ಯಾರಿದ್ದಾರೆ, ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಅಂತಂದರೆ, ಆಸನದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರವರು, ಭುವನೇಶ್ವರಿಯನ್ನು ನೀವು ದೇವರನ್ನಾಗಿ ಮಾಡಿ ಪೂಜೆ ಮಾಡ್ತಾಯಿದ್ದೀರಿ, ಅವರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಿ. ಇವರ ಮಾನಸಿಕ ದಿವಾಳಿತನ ಹೆಂಗಿದೆ, ಇವರ ಮತಾಂಧ ಒಂದು ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ. ಒಂದು ಹೆಣ್ಣನ್ನು ಪೂಜೆ ಮಾಡುವುದು ಇವರಿಗೆ ಹೆಣ್ಣಿನ ಮೇಲೆ ಆಗ್ತಾ ಇರೋ ದೌರ್ಜನ್ಯ. ಇವರ ಧರ್ಮದಲ್ಲಿ ಹೆಣ್ಣನ್ನು ಬುರ್ಕದಲ್ಲಿಟ್ಟು ಏನು ದೌರ್ಜನ್ಯ ಮಾಡ್ತಾಯಿದ್ದಾರೋ ಅದು ಇವರಿಗೆ ಸಹ್ಯ. ಈ ಅಮ್ಮನಿಗೆ ಇವರ ಒಂದು ಹೇಳಿಕೆ ಅಂತಂದರೆ, ಭುವನೇಶ್ವರಿಯನ್ನು ಬುರ್ಕದಲ್ಲಿ ಬಂದಿ ಮಾಡಿದ್ರೆ ಖುಷಿ ಆಗ್ತಿತ್ತು, ಭುವನೇಶ್ವರಿಯನ್ನು ಪೂಜೆ ಮಾಡ್ತಾ ಇರುವಂಥದ್ದು ಇವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಕನ್ನಡದ ಧ್ವಜವನ್ನು ಒಂದು ಕುಂಕುಮ ಮತ್ತು ಅರಿಶಿಣಕ್ಕೆ ಹೋಲಿಕೆ ಮಾಡಿ ನಾನು ಹೇಗೆ ಅದನ್ನು ಪೂಜೆ ಮಾಡಲಿ, ಹೇಗೆ ನಾನು ನಿಲ್ಲಿ, ಹೇಗೆ ನಾನು ಅದರ ಮುಂದೆ ನಿಂತ್ಕೊಳ್ಳಿ ಎನ್ನುವಂಥ ಒಂದು ದಸರಾ ಉದ್ಘಾಟಕರ ಆಯ್ಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಚಲೋಗೆ ಹೊರಟಿದ್ದವರು ಲಾಕ್ ಆಗಿದ್ದಾರೆ. ಮಂಡ್ಯದಲ್ಲಿ ಬಜರಂಗ ಸೇನೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಲೇಖಕಿ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು. ಚಾಮುಂಡಿ ಬೆಟ್ಟದತ್ತ ಬಜರಂಗ ಸೇನೆಯ ಕಾರ್ಯಕರ್ತರು ಹೊರಟಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಇವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು. ಆದರೆ ಇವರನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹಿಂದೂಗಳನ್ನು ದಮನ ಮಾಡುವಂಥದ್ದನ್ನೇ ಒಂದು ಅವರ ಅಜೆಂಡಾ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ದೇಶ ವಿಭಜನೆಯಿಂದ ಶುರುವಾಗಿ ಇಲ್ಲಿವರೆಗೂ ಸಹ ಹಿಂದೂಗಳನ್ನು ದಮನ ಮಾಡ್ಕೊಂಡು ಬರ್ತಾ ಇದೆ. ನಾವೆಲ್ಲ ಬಜರಂಗ ಸೇನೆಯ ಕಾರ್ಯಕರ್ತರು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಬ್ಯಾನರ್ ಪ್ರದರ್ಶನ ಮಾಡದೆ, ಯಾವುದೇ ಪ್ಲೇ ಕಾರ್ಡ್ಸ್ ಪ್ರದರ್ಶನ ಮಾಡದೆ, ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡದೆ ನಾವೆಲ್ಲರೂ ಅತ್ಯಂತ ವ್ಯವಸ್ಥಿತವಾಗಿ
ಸೌಮ್ಯವಾಗಿ ನಾವು 50 ಕಾರುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ತಡೆಯುವಂಥ ನಮ್ಮ ಏನು ಧಾರ್ಮಿಕ ಹಕ್ಕಿದೆ, ನಮಗೆ ದೇವರ ಒಂದು ದರ್ಶನವನ್ನೂ ಮಾಡಲಿಕ್ಕೆ ನಮಗೆ ಬಿಡದೇ ಇರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ದಸರಾ ಅನ್ನುವಂಥದ್ದು 1610ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು, ಇವತ್ತಿಗೆ 415ನೇ ದಸರಾ ಇದು. ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆಯಿಂದ ಪೂಜ್ಯ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಈ ದಸರಾ, ನವರಾತ್ರಿ ನವದುರ್ಗೆಯರನ್ನು ಪೂಜೆ ಮಾಡಿ ನಾವು ಒಂದು ಪರಂಪರೆ ಇದೆ. ಅದಕ್ಕೋಸ್ಕರ ಆ ಒಂದು ದಸರಾ ಉದ್ಘಾಟನೆಗೆ ಒಬ್ಬ ಮತಾಂಧ ಮುಸ್ಲಿಂ ಮಹಿಳೆ, ಮುಸಲ್ಮಾನರ ವಿರೋಧ ನಾನು ಇಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ನಿಸಾರ್ ಅಹಮದ್ 2017ರಲ್ಲಿ ಮಾಡಿದಾಗ ಸ್ವಾಗತ ಮಾಡಿದ್ವಿ ನಾವು. ಆದರೆ ಈ ಬಾನು ಮುಷ್ತಾಕ್ ಯಾರಿದ್ದಾರೆ, ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಅಂತಂದರೆ, ಆಸನದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರವರು, ಭುವನೇಶ್ವರಿಯನ್ನು ನೀವು ದೇವರನ್ನಾಗಿ ಮಾಡಿ ಪೂಜೆ ಮಾಡ್ತಾಯಿದ್ದೀರಿ, ಅವರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಿ. ಇವರ ಮಾನಸಿಕ ದಿವಾಳಿತನ ಹೆಂಗಿದೆ, ಇವರ ಮತಾಂಧ ಒಂದು ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ. ಒಂದು ಹೆಣ್ಣನ್ನು ಪೂಜೆ ಮಾಡುವುದು ಇವರಿಗೆ ಹೆಣ್ಣಿನ ಮೇಲೆ ಆಗ್ತಾ ಇರೋ ದೌರ್ಜನ್ಯ. ಇವರ ಧರ್ಮದಲ್ಲಿ ಹೆಣ್ಣನ್ನು ಬುರ್ಕದಲ್ಲಿಟ್ಟು ಏನು ದೌರ್ಜನ್ಯ ಮಾಡ್ತಾಯಿದ್ದಾರೋ ಅದು ಇವರಿಗೆ ಸಹ್ಯ. ಈ ಅಮ್ಮನಿಗೆ ಇವರ ಇವರ ಒಂದು ಹೇಳಿಕೆ ಅಂತಂದರೆ, ಭುವನೇಶ್ವರಿಯನ್ನು ಬುರ್ಕದಲ್ಲಿ ಬಂದಿ ಮಾಡಿದ್ರೆ ಖುಷಿ ಆಗ್ತಿತ್ತು, ಭುವನೇಶ್ವರಿಯನ್ನು ಪೂಜೆ ಮಾಡ್ತಾ ಇರುವಂಥದ್ದು ಇವರು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಕನ್ನಡದ ಧ್ವಜವನ್ನು ಒಂದು ಕುಂಕುಮ ಮತ್ತು ಅರಿಶಿಣಕ್ಕೆ ಹೋಲಿಕೆ ಮಾಡಿ ನಾನು ಹೇಗೆ ಅದನ್ನು ಪೂಜೆ ಮಾಡಲಿ, ಹೇಗೆ ನಾನು ನಿಲ್ಲಿ, ಹೇಗೆ ನಾನು ಅದರ ಮುಂದೆ ನಿಂತ್ಕೊಳ್ಳಿ ಎನ್ನುವಂಥ ಒಂದು ದಸರಾ ಉದ್ಘಾಟಕರ ಆಯ್ಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಚಲೋಗೆ ಹೊರಟಿದ್ದವರು ಲಾಕ್ ಆಗಿದ್ದಾರೆ. ಮಂಡ್ಯದಲ್ಲಿ ಬಜರಂಗ ಸೇನೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಲೇಖಕಿ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು. ಚಾಮುಂಡಿ ಬೆಟ್ಟದತ್ತ ಬಜರಂಗ ಸೇನೆಯ ಕಾರ್ಯಕರ್ತರು ಹೊರಟಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಇವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ರು, ಆದರೆ ಇವರನ್ನ ಮಂಡ್ಯದಲ್ಲಿಯೇ ಅರೆಸ್ಟ್ ಮಾಡಲಾಗಿದೆ. ಹಿಂದೂಗಳನ್ನು ದಮನ ಮಾಡುವಂಥದ್ದನ್ನೇ ಒಂದು ಅವರ ಅಜೆಂಡಾ ಮಾಡ್ಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ದೇಶ ವಿಭಜನೆಯಿಂದ ಶುರುವಾಗಿ ಇಲ್ಲಿವರೆಗೂ ಸಹ ಹಿಂದೂಗಳನ್ನು ದಮನ ಮಾಡ್ಕೊಂಡು ಬರ್ತಾ ಇದೆ. ನಾವೆಲ್ಲ ಬಜರಂಗ ಸೇನೆಯ ಕಾರ್ಯಕರ್ತರು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಬ್ಯಾನರ್ ಪ್ರದರ್ಶನ ಮಾಡದೆ, ಯಾವುದೇ ಪ್ಲೇ ಕಾರ್ಡ್ಸ್ ಪ್ರದರ್ಶನ ಮಾಡದೆ, ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡದೆ ನಾವೆಲ್ಲರೂ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಸೌಮ್ಯವಾಗಿ ನಾವು 50 ಕಾರುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ತಡೆಯುವಂಥ ನಮ್ಮ ಏನು ಧಾರ್ಮಿಕ ಹಕ್ಕಿದೆ, ನಮಗೆ ದೇವರ ಒಂದು ದರ್ಶನವನ್ನೂ ಮಾಡಲಿಕ್ಕೆ ನಮಗೆ ಬಿಡದೇ ಇರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ದಸರಾ ಅನ್ನುವಂಥದ್ದು 1610ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು, ಇವತ್ತಿಗೆ 415ನೇ ದಸರಾ ಇದು. ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆಯಿಂದ ಪೂಜ್ಯ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಈ ದಸರಾ, ನವರಾತ್ರಿ ನವದುರ್ಗೆಯರನ್ನು ಪೂಜೆ ಮಾಡಿ ನಾವು ಒಂದು ಪರಂಪರೆ ಇದೆ. ಅದಕ್ಕೋಸ್ಕರ ಆ ಒಂದು ದಸರಾ ಉದ್ಘಾಟನೆಗೆ ಒಬ್ಬ ಮತಾಂಧ ಮುಸ್ಲಿಂ ಮಹಿಳೆ, ಮುಸಲ್ಮಾನರ ವಿರೋಧ ನಾನು ಇಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ನಿಸಾರ್ ಅಹಮದ್ 2017ರಲ್ಲಿ ಮಾಡಿದಾಗ ಸ್ವಾಗತ ಮಾಡಿದ್ವಿ ನಾವು. ಆದರೆ ಈ ಬಾನು ಮುಷ್ತಾಕ್ ಯಾರಿದ್ದಾರೆ, ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಅಂತಂದರೆ, ಆಸನದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರವರು, ಭುವನೇಶ್ವರಿಯನ್ನು ನೀವು ದೇವರನ್ನಾಗಿ ಮಾಡಿ ಪೂಜೆ ಮಾಡ್ತಾಯಿದ್ದೀರಿ, ಅವರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಿ. ಇವರ ಮಾನಸಿಕ ದಿವಾಳಿತನ ಹೆಂಗಿದೆ, ಇವರ ಮತಾಂಧ ಒಂದು ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ. ಒಂದು ಹೆಣ್ಣನ್ನು ಪೂಜೆ ಮಾಡುವುದು ಇವರಿಗೆ ಹೆಣ್ಣಿನ ಮೇಲೆ ಆಗ್ತಾ ಇರೋ ದೌರ್ಜನ್ಯ. ಇವರ ಧರ್ಮದಲ್ಲಿ ಹೆಣ್ಣನ್ನು ಬುರ್ಕದಲ್ಲಿಟ್ಟು ಏನು ದೌರ್ಜನ್ಯ ಮಾಡ್ತಾಯಿದ್ದಾರೋ ಅದು ಇವರಿಗೆ ಸಹ್ಯ. ಈ ಅಮ್ಮನಿಗೆ ಇವರ ಒಂದು ಹೇಳಿಕೆ ಅಂತಂದರೆ, ಭುವನೇಶ್ವರಿಯನ್ನು ಬುರ್ಕದಲ್ಲಿ ಬಂದಿ ಮಾಡಿದ್ರೆ ಖುಷಿ ಆಗ್ತಿತ್ತು, ಭುವನೇಶ್ವರಿಯನ್ನು ಪೂಜೆ ಮಾಡ್ತಾ ಇರುವಂಥದ್ದು ಇವರು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಕನ್ನಡದ ಧ್ವಜವನ್ನು ಒಂದು ಕುಂಕುಮ ಮತ್ತು ಅರಿಶಿಣಕ್ಕೆ ಹೋಲಿಕೆ ಮಾಡಿ ನಾನು ಹೇಗೆ ಅದನ್ನು ಪೂಜೆ ಮಾಡಲಿ, ಹೇಗೆ ನಾನು ನಿಲ್ಲಿ, ಹೇಗೆ ನಾನು ಅದರ ಮುಂದೆ ನಿಂತ್ಕೊಳ್ಳಿ ಎನ್ನುವಂಥ ಒಂದು